ಕರ್ನಾಟಕ ಸರ್ಕಾರವು ಕನಕದಾಸರ ಜನ್ಮದಿನವನ್ನು ಸಾರ್ವಜನಿಕ ರಜೆ ಎಂದು ಘೋಷಿಸಿದೆ. ಕನಕದಾಸರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಭಕ್ತಿ ಕವಿ, ಸಂಗೀತಗಾರ, ತತ್ವಜ್ಞಾನಿ, ಸಮಾಜ ಸುಧಾರಕ ಮತ್ತು ಸಂಯೋಜಕ. ಅವರ ಕೀರ್ತನೆಗಳು ಕರ್ನಾಟಕ ಸಂಗೀತಕ್ಕೆ ಅಪಾರ ಕೊಡುಗೆಯನ್ನು ನೀಡಿವೆ. ಅವರು ಹರಿದಾಸ ಸಾಹಿತ್ಯ ಚಳುವಳಿಯ ಭಾಗವಾಗಿದ್ದರು. ಅವರ ಜನ್ಮದಿನವನ್ನು ಪ್ರತಿ ವರ್ಷ ಕನಕದಾಸರ ಜಯಂತಿ ಎಂದು ಆಚರಿಸಲಾಗುತ್ತದೆ. ಜನರು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂಭ್ರಮಿಸಿದರು. ಕನಕದಾಸರು ಕರ್ನಾಟಕದ ಬಂಕಾಪುರ ಸಮೀಪದ ಬಾಡ ಗ್ರಾಮದಲ್ಲಿ ಕನ್ನಡ ಕುಟುಂಬದಲ್ಲಿ ಜನಿಸಿದ್ರು ಮತ್ತು ಬಂಕಾಪುರ ಕೋಟೆಯಲ್ಲಿ ಯೋಧರಾಗಿದ್ದರು. ಶ್ರೀನಿವಾಸಾಚಾರ್ಯರು ಕಲಿಸಿದ್ರು. ಬಾಲ್ಯದಲ್ಲಿಯೇ ಅವರು ತರ್ಕ, ವ್ಯಾಕರಣ ಮತ್ತು ಮೀಮಾಂಸೆಗಳಲ್ಲಿ ಪರಿಣಿತರಾದರು. ಅವರ ಒಂದು ಸಂಯೋಜನೆಯ ಆಧಾರದ ಮೇಲೆ ಅವರು ಯುದ್ಧದಲ್ಲಿ ಗಾಯಗೊಂಡರು ಮತ್ತು ಭಗವಾನ್ ಹರಿಯ ಹೆಸರನ್ನ ಜಪಿಸುವ ಅಭ್ಯಾಸವನ್ನ ಶುರು ಮಾಡಿದ್ರಂತೆ. ಕನಕದಾಸರಿಗೆ ಒಬ್ಬ ಭಿಕ್ಷುಕ ಕಾಣಿಸಿಕೊಂಡನಂತೆ. ಕನಕನು ಯಾರು ಎಂದು ಕೇಳಿದ್ರೆ ಭಿಕ್ಷುಕನು ಪ್ರತಿಕ್ರಿಯಿಸಿ ಅವನು ಕನಕ ಕರೆದಿದ್ದಾನೆ ಎಂದು ಹೇಳಿದನು. ಕನಕದಾಸನು ಭಿಕ್ಷುಕನನ್ನ ಭಗವಾನ್ ಹರಿಕೃಷ್ಣ ಎಂದು ಅರ್ಥ ಮಾಡಿಕೊಂಡ್ರು. ಭಗವಾನ್ ಹರಿಯು ಕನಕದಾಸರಿಗೆ 3 ಆಸೆಗಳನ್ನ ಪೂರೈಸಲು ಮುಂದಾದ್ರು. ಭಗವಾನ್ ಹರಿ ಮೊದಲು ಕನಕನಿಗೆ ಸಂಪತ್ತು ಬೇಕೇ ಎಂದು ಕೇಳಿದನು. ಕನಕದಾಸರು ನಿರಾಕರಿಸಿದ್ರು. ಮತ್ತೆ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವರ ಎಲ್ಲಾ ಗಾಯಗಳು ವಾಸಿಯಾಗಲು ಕನಕದಾಸರು ಕರೆದಾಗಲೆಲ್ಲ ಭಗವಂತ ಹರಿಗೆ ಕಾಣಿಸಿಕೊಳ್ಳಲು ಮತ್ತು ಅವರು ಮೂಲ ರೂಪದಲ್ಲಿ ದರ್ಶನವನ್ನ ನೀಡಲು ಭಗವಂತ ಈ ಆಸೆಗಳನ್ನು ಪೂರೈಸಿದನು. ಭಗವಾನ್ ಹರಿಯನ್ನ ತನ್ನ ಮೂಲ ರೂಪದಲ್ಲಿ ನೋಡಿದ ಕನಕದಾಸರು ಮೈಮರೆತು ಈ ಘಟನೆಯ ನಂತರ ಕನಕನು ತನ್ನ ಸೈನಿಕ ವೃತ್ತಿಯನ್ನು ತೊರೆದು ಸಂಗೀತ ರಚನೆ, ಸಾಹಿತ್ಯ ರಚನೆ ಮತ್ತು ಶ್ರೀಹರಿಯನ್ನ ಕುರಿತು ಜನರಿಗೆ ತತ್ವಜ್ಞಾನವನ್ನು ವಿವರಿಸಲು ತನ್ನನ್ನು ತೊಡಗಿಸಿಕೊಂಡನು. ಅವರ ಆರಂಭಿಕ ಆಧ್ಯಾತ್ಮಿಕ ಕೃತಿಗಳು ನರಸಿಂಹ ಸ್ತೋತ್ರ, ರಾಮಧ್ಯಾನ ಮಂತ್ರ ಮತ್ತು ಮೋಹನ ತರಂಗಿಣಿ ಮುಂತಾದ ಕಾವ್ಯಗಳನ್ನು ಒಳಗೊಂಡಿವೆ. ಒಬ್ಬ ಹರಿದಾಸ ಸಂತ ಮತ್ತು ದ್ವೈತ ವೇದಾಂತದ ತತ್ವಜ್ಞಾನಿ, ದಾಸಶ್ರೇಷ್ಠ ಕನಕದಾಸ, ದಾಸಶ್ರೇಷ್ಠ ಕನಕದಾಸ ಎಂದು ಕರೆಯಲ್ಪಡುವ ಇಂದಿನ ಕರ್ನಾಟಕ ಭಾರತ. ಅವರು ಮಧ್ವಾಚಾರ್ಯರ ದ್ವೈತ ತತ್ವದ ಅನುಯಾಯಿ ಮತ್ತು ವ್ಯಾಸತೀರ್ಥರ ಶಿಷ್ಯರಾಗಿದ್ದರು. ಅವರು ಕರ್ನಾಟಕ ಸಂಗೀತದ ಸಂಯೋಜಕ, ಕವಿ, ಸುಧಾರಕ ಮತ್ತು ಸಂಗೀತಗಾರರಾಗಿದ್ದರು. ಅವರು ತಮ್ಮ ಕೀರ್ತನೆಗಳು ಮತ್ತು ಊಹಾಭೋಗಗಳು ಮತ್ತು ಕರ್ನಾಟಕ ಸಂಗೀತಕ್ಕಾಗಿ ಕನ್ನಡ ಭಾಷೆಯಲ್ಲಿ ಅವರ ಸಂಯೋಜನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇತರ ಹರಿದಾಸರಂತೆ ಅವರು ತಮ್ಮ ರಚನೆಗಳಿಗೆ ಸರಳವಾದ ಕನ್ನಡ ಮತ್ತು ಸ್ಥಳೀಯ ಮೆಟ್ರಿಕ್ ರೂಪಗಳನ್ನು ಬಳಸಿದರು. ಕನಕದಾಸರು ತಮ್ಮ ಸಾಹಿತ್ಯ ಕೃತಿಗಳನ್ನು ಸಾಮಾಜಿಕ ಜಾಗೃತಿಯನ್ನು ಹರಡಲು ಬಳಸಿಕೊಂಡು ಪ್ರಮುಖ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವ್ಯಕ್ತಿ. ಅವರು ವರ್ಗ ವ್ಯತ್ಯಾಸಗಳು ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು. ಅವರು ರಾಮಧ್ಯಾನ ಚರಿತ್ರೆ, ಶ್ರೀಮಂತ ಮತ್ತು ಬಡವರ ನಡುವಿನ ವರ್ಗ ವಿಭಜನೆಯನ್ನ ಸ್ಪರ್ಶಿಸುವ ರೂಪಕ ಸಾಹಿತ್ಯ ಕೃತಿಯನ್ನು ಬರೆದಿದ್ದಾರೆ. ಅವರ ಕೀರ್ತನೆಗಳು ಸಾಮಾನ್ಯವಾಗಿ ಸಾಮಾಜಿಕ ವಿಷಯಗಳೊಂದಿಗೆ ವ್ಯವಹರಿಸುವ ವಿಡಂಬನೆಗಳಾಗಿವೆ. ಅಲ್ಲಿ ಅವರು ಎಲ್ಲ ಸಾಮಾಜಿಕ ವರ್ಗಗಳಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಿದರು. ಅವರು ತಮ್ಮ ಕೀರ್ತನೆಗಳನ್ನು ಸ್ಥಳೀಯ ಭಾಷೆಯಲ್ಲಿ ರಚಿಸಿದರು. ಅವುಗಳನ್ನು ಸಾರ್ವಜನಿಕರಿಗೆ ಹೆಚ್ಚು ಪ್ರವೇಶಿಸುವಂತೆ ಮಾಡಿದರು. ಅವರು ಹರಿದಾಸ ಭಕ್ತಿ ಸಾಹಿತ್ಯ, ಭಕ್ತಿ ಆಂದೋಲನದ ಭಾಗವಾಗಿದ್ದರು.